ನಲ್ಲಿ ಇದರಲ್ಲಿ ನ್ಯೂ ಅಪ್ಲಿಕೇಶನ್ ಯಾವ ತರ ಅಪ್ಲೈ ಮಾಡ್ಬೇಕಂತ ಹೇಳ್ತೀನಿ. ಫಸ್ಟ್ ಯೂಟಿಐ ಸ್ಪೀಡ್ ಪ್ಯಾನಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಲಾಗಿನ್ ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ನ್ಯೂ ಅಪ್ಲಿಕೇಶನ್ ಅದಾದ್ಮೇಲೆ ಡಿಜಿಟಲ್ ಮೋಡ್ ಅಂತಾನೆ ಕ್ಲಿಕ್ ಮಾಡ್ಕೋಬೇಕು. ನೀವು ಡಿಜಿಟಲ್ ಮೋಡ್ ನಲ್ಲಿ ಏನೋ ಸ್ಕ್ಯಾನಿಂಗ್ ಅಪ್ಲೋಡಿಂಗ್ ಇರೋದಿಲ್ಲ. ಓಕೆನಾ. ನೆಕ್ಸ್ಟ್ ಬಂದು NRI ಅಂತ ಆಪ್ಷನ್ ಇರುತ್ತೆ, ಅದರಲ್ಲಿ ನೋ ಅಂತ ತಗೋಬೇಕು. ಆಮೇಲೆ ಬೈ ಪೋಸ್ಟ್ ಈ ಪ್ಯಾನ್ ಕೂಡ ಬೇಕು, ಬೈ ಪೋಸ್ಟ್ ಕೂಡ ಬೇಕು. ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕು, ಡಿಜಿಟಲ್ ಮೋಡ್ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಟೈಟಲ್ ಸೆಲೆಕ್ಟ್ ಮಾಡಿ, ಆಮೇಲೆ ಸೇಮ್ ಆಸ್ ಇಟ್ ಇಸ್ ನಾರ್ಮಲ್ ಅಪ್ಲಿಕೇಶನ್ ಯಾವ ಫಿಲ್ ಮಾಡ್ತಾರೆ ಅದೇ ಟೈಪ್ ಮಾಡಬೇಕು. ಫಸ್ಟ್ ಲಾಸ್ಟ್ ಎಲ್ಲ ಡೀಟೇಲ್ಸ್ ಆಸ್ ಪರ್ ಆಧಾರ್ ಕಾರ್ಡ್ ಇರಬೇಕು. ನಿಮ್ಮ ಮೇಲೆ ಡೇಟ್ ಆಫ್ ಬರ್ತ್, ಅಡ್ರೆಸ್ ಏನು ಟೈಪ್ ಮಾಡೋದಿರಂಗಿಲ್ಲ. ಫಾದರ್ ನೇಮ್ ನೆಕ್ಸ್ಟ್ ಪೇಜ್ ನಲ್ಲಿ ಬರುತ್ತೆ. ಓಕೆನಾ. ಆಧಾರ್ ನಂಬರ್, ಓಕೆ, ನೇಮ್ ಆಸ್ ಪರ್ ಆಧಾರ್. ನೆಕ್ಸ್ಟ್ ಇಲ್ಲಿ ಏನು ಕ್ಲಿಕ್ ಮಾಡೋದಿರಂಗಿಲ್ಲ, ಆಧಾರ್ ಕಡೆ ಇರುತ್ತೆ, ಏನು ಚೇಂಜ್ ಮಾಡಬಾರ್ದು. ಪೇಮೆಂಟ್ ಮಾಡಬೇಕು, ಪೇಮೆಂಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಓಕೆ ಅಂತ ಕೊಡ್ಬೇಕು. ಇಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡ್ಕೋಬೇಕು, ಎಲ್ಜಿ ಕೋಡ್ಗೆ. ಆಮೇಲೆ ಮೊಬೈಲ್ ನಂಬರ್, ಆಮೇಲೆ ಮೇಲ್ ಐಡಿ. ಮೊಬೈಲ್ ನಂಬರ್ ಮತ್ತೆ ಮೇಲ್ ಐಡಿ ಮೊದಲೇ ಪಾನ್ ಕಾರ್ಡಿಗೆ ಯೂಸ್ ಮಾಡಿರಬಾರ್ದು ಅಂತ ಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಕೊಡಬೇಕು. ಇಮೇಲ್ ಐಡಿ ಮ್ಯಾಂಡೇಟರಿ ಕೊಡಲೇಬೇಕು, ಅದು ಕೊಟ್ಟರೆ ನಿಮಗೆ ಈ ಪಾನ್ ಬರೋದು. ಇಲ್ಲಿ ನೋ ಅಂತ ಕೊಡಬೇಕು. ಫಾದರ್ ನೇಮ್ ಇದ್ರೆ ನೋ ಅಂತ ಕೊಡಬೇಕು. ಇನ್ನು ಮದರ್ ನೇಮ್ ಹಾಕ್ಬೇಕಾದ್ರೆ ಎಸ್ ಅಂತ ಕೊಡಬೇಕು. ಫಾದರ್ ನೇಮ್ ಟೈಪ್ ಮಾಡಿದ್ರೆ ಓಕೆ. ಅದಾದ್ಮೇಲೆ ನೆಕ್ಸ್ಟ್ OTP ಬರುತ್ತೆ. ಇಲ್ಲಿ ನೆಕ್ಸ್ಟ್ ಹೋಗಿದ ತಕ್ಷಣ ನಮ್ಮ ಅಪ್ಲಿಕೇಶನ್ ಮೊಬೈಲ್ ನಂಬರ್ಗೆ ಬರುತ್ತೆ OTP. ಆಧಾರ್ ಕಾರ್ಡಿಗೆ ಯಾವ್ದು ಕೊಟ್ಟಿರ್ತಾರೆ ಅವರು ಅದಕ್ಕೆ ಬರುತ್ತೆ. OTP ಹಾಕಿ ಸಬ್ಮಿಟ್. ಅಡ್ರೆಸ್ ಬಂತು ಆಟೋಮೆಟಿಕಲಿ. ಮತ್ತೆ ನೆಕ್ಸ್ಟ್ ಆಪ್ಷನ್ ಏನಿರುತ್ತೆ ಅಂದ್ರೆ ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತಾನೆ ಕ್ಲಿಕ್ ಮಾಡ್ಕೊ. ನೆಕ್ಸ್ಟ್ ಹೇಳ್ಕೊಡ್ತಾನೆ ತಾನೇ ಬಂದ್ಬಿಡುತ್ತೆ. ಜಸ್ಟ್ ಹೋಗ್ಬೇಕು. ಇನ್ಸೆಲ್ಫ್ ಹರ್ಸೆಲ್ಫ್ ಅಂತ ಆಪ್ಷನ್ ಇರುತ್ತೆ, ಇನ್ಸೆಲ್ಫ್ ಹರ್ಸೆಲ್ಫ್ ಅಂತ ತಗೋಬೇಕು. ಓಕೆನಾ. ನೇಮ್ ತಾನೇ ಬಂದ್ಬಿಡುತ್ತೆ. ನಿಮ್ಮ ಊರ ಹೆಸರು ಹಾಕ್ಬೇಕು, ಊರ ಹೆಸರು ಹಾಕಿ ಡಿಸ್ಟ್ರಿಕ್ಟ್ ನೇಮ್ ಎಸ್. ಓಕೆನಾ. ಸಬ್ಮಿಟ್ ಆದ್ಮೇಲೆ ಏನು ಚೇಂಜಸ್ ಇರಲ್ಲ, ಆಧಾರ್ ಕಾರ್ಡ್ ಅಂತಾನೆ ಇರುತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡಬೇಕು, ಸಬ್ಮಿಟ್. ಇಲ್ಲಿ ಬಂದು ಇನ್ನೊಂದು OTP ಈ ಸೈನ್ಗೆ ಲಾಸ್ಟ್ OTP ಇದೆ. ಆಧಾರ್ ನಂಬರ್ ಆಗಬೇಕು. ಇಲ್ಲಿ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು OTP ಕಳಿಸ್ಕೋಬೇಕು. ಆ ಕಡೆಗೆ ಮೊಬೈಲ್ ನಂಬರ್ ಇದೆ, ಅದಕ್ಕೆ OTP ಬರುತ್ತೆ. OTP ಹಾಕಿ ಸಬ್ಮಿಟ್ ಕೊಡ್ಬೇಕು. OTP ಹಾಕಿ ಸಬ್ಮಿಟ್ ಮಾಡಬೇಕು. ಲಾಸ್ಟ್ ಸ್ಟೆಪ್ ಇಲ್ಲಿ ರಿಸಿಪ್ಟ್ ಬಂದಿರುತ್ತೆ. ಇಷ್ಟೇ ನೀವು ಅಪ್ಲಿಕೇಶನ್ ಹಾಕೋದು. ಓಕೆನಾ. ಏನು ಸ್ಕ್ಯಾನಿಂಗ್ ಇರೋದಿಲ್ಲ, ಏನಿರೋದಿಲ್ಲ. ಜಸ್ಟ್ 2 OTP ಹಾಕಿ ಸಬ್ಮಿಟ್ ಮಾಡಬೇಕು. ನಿಮಗೆ ಈ ಸ್ಲಿಪ್ ಬಂದಿದ್ಮೇಲೆ ನಿಮಗೆ ಈ ಪಾನ್ 2 hours ಮೇಲಿಗೆ ಬರುತ್ತೆ. ಓಕೆನಾ. ಯಾವ್ದು ಮೇಲ್ ಐಡಿ ಕೊಟ್ಟಿರ್ತಾರೆ ಆ ಮೇಲ್ ಐಡಿಗೆ ಬರುತ್ತೆ. ಬೈ ಪೋಸ್ಟ್ 10 days ಒಳಗಡೆ ಬರುತ್ತೆ. ಥ್ಯಾಂಕ್ ಯು.